ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಸೊ ಇವತ್ತು ತವ್ರ ಮನೆಯಿಂದ ಬ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಮದುವೆಯ ಓಡಾಟ ಎಲ್ಲ ಸ್ಟಾರ್ಟ್ ಆಗಿದೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಶಾವಿಗೆನ ಮಾಡ್ತಾಯಿದ್ರು, ಒತ್ತು ಶಾವಿಗೆ. ನಾನು ಹೇಳೋದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿತ್ತು ತಿಂಡಿ ಕೆಲಸ. ಹಾಗಾಗಿ ರೆಸಿಪಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಆಗಲಿಲ್ಲ. ಒತ್ತು ಶಾವಿಗೆ ಎಲ್ಲ ಈ ಕಡೆ ಸಿಕ್ಕಾಪಟ್ಟೆ ಕಾಮನ್ ಅಂತಲೇ ಅನ್ಬೋದು. ಇದು ಒತ್ತು ಶಾವಿಗೆದು ಚಿತ್ರಾನ್ನ ಹಸಿರು ಒಲೆಯಲ್ಲಿ ಮಾಡೋದಂತೂ ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು. ಆಮೇಲೆ ಕಾಮನ್ ಅಲ್ವಾ ಮಲೆನಾಡು ಸೈಡಲ್ಲಿ ಅಕ್ಕಿ ರೊಟ್ಟಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ನೀರು ದೋಸೆ ಇದೆಲ್ಲ ಕಾಮನ್ನು. ಹಾಗಾಗಿ ನಮಗೆ ಇದೆಲ್ಲ ವಿಶೇಷ ಅಂತ ಅನಿಸಲ್ಲ. ಬಟ್ ಮದುವೆ ಆದಮೇಲೆ ಮನೆಗೆ ಬಂದಮೇಲೆ ಅಪರೂಪ ತಿಂಡಿನೇ ಆಗಿದೆ. ಇಲ್ಲಿದ್ದಾಗಂತೂ ಇದೆಲ್ಲ ಕಾಮನ್ ತಿಂಡಿ, ಇವಾಗ ಅಪರೂಪ ತಿಂಡಿ ಆಗಿದೆ. ನನಗೆ ಒತ್ತು ಶಾವಿಗೆ ಮಾಡೋಕ್ಕೆ ಗೊತ್ತಿಲ್ಲ, ಅದು ನಾನು ಕಲಿಬೇಕು. ನಂಗೆ ಸಿಕ್ಕಾಪಟ್ಟೆ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಹಾಗಾಗಿ ಎಲ್ಲರ ಜೊತೆ ಕೂತ್ಕೊಂಡು ಇನ್ನೂ ಊಟ ತಿಂಡಿ ಎಲ್ಲ ಮಾಡೋದು. ಮನೆಗೆ ಒಬ್ಬರೊಬ್ಬರೇ ನೆಂಟರೆಲ್ಲ ಬರ್ತಾ ಇದ್ದಾರೆ. ಹಾಗೆ ಮದುವೆದು ಓಡಾಟ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಓಡಾಟ ಆಯಿತು ನಮ್ಮ ಮನೇಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಪ ಸ್ವಲ್ಪ. ನೀವು ನೋಡಿ ಎಂಜಾಯ್ ಮಾಡಿ. ಅಕ್ಕ ಒತ್ತಡ ಎಂತ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಏನಿದೆ? ಓ, ನೀವು ಸರಿ ಕೂತ್ಕೋ. ಮನೇಲಿ ಎಲ್ಲ ಹೊರಗಡೆ ಮದುವೆ ಮನೆಯದು ಓಡಾಟ ಕೆಲಸ ಆಗ್ತಾಯಿದ್ರೆ ನಂದು ಮತ್ತು ಅಕ್ಕಂದು ನೋಡಿ ಗಾಸಿಪ್ ಜೊತೆಗೆ ನಾವು ಬಳೆ ತಂದಿರೋದು, ಸರ ತಂದಿರೋದು ಅದನ್ನೆಲ್ಲ ನೋಡ್ತಾ ಇದ್ದೀವಿ, ಶೇರ್ ಮಾಡ್ತಾ ಇದ್ದೀವಿ. ಯಾವ ಥರ ಸರ ತಂದಿದ್ದೀವಿ, ಕಿವಿ ತೊಗೊಂಡಿದ್ದೀವಿ ಅಂತ. ಚಿನ್ನದ ಎಷ್ಟೇ ಅಲ್ಲ, ಚಿನ್ನದ ಸ್ವಲ್ಪ ಇದ್ರೂ ಏನು ಅಂಗಡಿ ಸರ್ಕೆ ನಮಗೆ ಇಷ್ಟ ಆಗೋದಲ್ವ. ಮ್ಯಾಚಿಂಗ್ ಇಯರಿಂಗ್ಸ್ ಬೇಕು, ಮ್ಯಾಚಿಂಗ್ ಸರ ಬೇಕು ಅಂತ. ಚಿನ್ನದಂತೂ ಮ್ಯಾಚಿಂಗ್ ತೊಗೊಳಕ್ಕಾಗಲ್ಲ. ಇವಾಗಂತೂ ಅಂಗಡಿದೆಲ್ಲ ಆರಾಮಾಗಿ ತೊಗೋಬೋದಲ್ವ. ಹಾಗಾಗಿ ಅದನ್ನೇ ಡಿಸ್ಕಸ್ ಮಾಡ್ತಾ ಏನೇನೋ ಗಾಸಿಪ್ಪು ಮಾತುಕತೆ ಎಲ್ಲ ಮಾಡ್ತಾ ನಾವು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ತವ್ರ ಮನೆಗೆ ಬಂದರೆ ಒಂಥರ ಲೇಸಿನೆಸ್ಸು, ಆಮೇಲೆ ಉದಾಸೀನ, ಒಂದು ಕೆಲಸ ಮಾಡಲ್ಲ. ಹೊರಗಡೆ ಅಂತೂ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಮದುವೆ ಮನೆ ಓಡಾಟದಲ್ಲಿ. ನಾವಿಲ್ಲಿ ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಈ ಸರ ಯಾವುದು, ಈ ಬಳೆ ಯಾವತ್ತು ಹಾಕೋದು, ಈ ಸ್ಯಾರಿಗೆ ಈ ಕಿವಿದು ಮ್ಯಾಚಿಂಗ್ ಆಗುತ್ತಾ, ಹಾಗೆ ಹೀಗೆ ಅಂತ ಮಾತಾಡ್ತಾ ಕೂತಿದ್ದೀವಿ. ನಾವಿಬ್ಬರು ಸಿಗೋದು ಅಪರೂಪನೇ ಅಲ್ವಾ. ಡೈಲಿ ಫೋನ್ ಕಾಲಲ್ಲಿ ಮಾತಾಡ್ತೀವಿ, ಬಟ್ ಜೊತೆಗೆ ಸಿಗೋದು ಅಪರೂಪನೇ ಆಗಿದೆ. ಹಾಗಾಗಿ ಜಾಸ್ತಿ ಮಾತುಕತೆ ಆಗ್ತಾ ಇರುತ್ತೆ. ನಾನು ಬರೋ ಗಡಿಬಿಡಿಲಿ ಹೇರ್ ಪಿನ್ನು, ಈ ಥರ ಸ್ಯಾರಿ ಪಿನ್ಸು, ಸರ ಎಲ್ಲ ಒಂದೇ ಕವರಿಗೆ ಹಾಕಿದ್ದೆ. ಬಾಕ್ಸಿಗೂ ಹಾಕ್ಕೊಂಬಂದಿರಲಿಲ್ಲ. ಅದನ್ನೆಲ್ಲ ಸಪ್ರೇಟ್ ಮಾಡ್ತಿದ್ದೆ, ನಂದು ಮತ್ತು ಐಶುದು ಸರ ಕ್ಲಿಪ್ಪು ಅದೆಲ್ಲ ಮಾಡಿಟ್ರೆ ಮದುವೆ ಮನೆ ದಿನ ಒಂಥರ ಗಡಿಬಿಡಿರಲ್ಲ. ಹಾಗಾಗಿ ಅಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮಂದು ಸಾಂಬಾರು ಕೂಡ ರೆಡಿ ಆಯಿತು. ನುಗ್ಗೆಕಾಯಿ ಸಾಂಬಾರು ಮಾಡಿದರು ಒಂದು ದೊಡ್ಡ ಪಾತ್ರೆಯಲ್ಲಿ. ಯಾಕೆಂದರೆ ಕೆಲಸದವರಿದ್ದಾರೆ, ನಾವೆಲ್ಲ ಇದ್ದೀವಲ್ವ, ತುಂಬ ಜನ ಇದ್ದೀವಲ್ವ. ಇಷ್ಟು ಸಾಂಬಾರು ಬೇಕಾಗುತ್ತೆ 2 ಹೊತ್ತಿಗೆ. ಮತ್ತು ಹಸಿರು ಒಲೆಯಲ್ಲಿ ಮಾಡೋದೇ ಒಂಥರ ವಿಶೇಷ. ಆ್ಯಂಡ್ ಅದ್ರದ್ದು ಟೇಸ್ಟು ನೆಕ್ಸ್ಟ್ ಲೆವೆಲ್ ಅಂತಲೇ ಅನ್ಬೋದು. ಯಾರೆಲ್ಲ ಸೌದೆ ಒಲೆ ಅಡುಗೆ ತಿಂದಿದ್ದೀರಾ ಕಮೆಂಟ್ ಮಾಡಿ. ಮದುಮಗ ಮಾತ್ರ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ಇದ್ದ. ನಮ್ಮ ಮನೆ ಮುಂದೆ ಚಪ್ಪರ ಹಾಕೋದು ಆಗ್ತಾಯಿತ್ತು, ಅರ್ಧಂಬರ್ಧ ಹಾಕಿಟ್ಟಿದ್ದಾರೆ, ಇನ್ನು ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ನೋಡಿ ಬಟ್ಟೆ ಹಾಗಿದ್ದು ಸ್ಟೈಲು, ಎಷ್ಟು ಹಗ್ಗ ಕಟ್ಟಿದ್ರೂ ಸಾಕಾಗಲ್ಲ. ತುಂಬ ಜನ ಅಲ್ವಾ, ಹಾಗಾಗಿ ಜಾಸ್ತಿ ಬಟ್ಟೆ ಇರುತ್ತೆ, ಹಗ್ಗಗಳು ಜಾಸ್ತಿ ಬೇಕು. ಇನ್ನೂ ಒಂದು 4-5 ಹಗ್ಗನ ಕಟ್ಟಿದ್ದಾಯಿತು. ಆಮೇಲೆ ಅಂಗಳ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋ ಕೆಲಸ ಇತ್ತು. ನಮ್ಮ ಐಶುಗಂತೂ ಸಿಕ್ಕಾಪಟ್ಟೆ ಖುಷಿ. ಯಾಕೆಂದರೆ ಮಣ್ಣಾಟ ಆಡ್ಬೋದು, ಅವಳದೇ ಒಂದು ಖುಷಿ ಅವಳಿಗೆ. ಅಂದರೆ ಹೇಳೋರಿಲ್ಲ, ಕೇಳೋರಿಲ್ಲ, ಬೈಯೋರಿಲ್ಲ, ಏನಿಲ್ಲ. ಅವಳು ಆಡಿದ್ದೇ ಆಟ, ಮಾಡಿದ್ದೇ ಒಂದು ಕಾನೂನು ಥರ ಆಗಿಬಿಟ್ಟಿದೆ. ನಾನು ಕೂಡ ಸುಮ್ಮನಿದ್ದೆ ಮನೇಲಿ, ಇಲ್ಲಿ ಒಂದು ಸ್ವಲ್ಪ ಮಣ್ಣಲ್ಲೆಲ್ಲ ಆಟ ಆಡಲಿ. ಯಾಕೆಂದರೆ ಬೆಂಗಳೂರಲ್ಲೆಲ್ಲ ಮನೆಯೊಳಗೆ ಇರ್ತವೆ, ಅಲ್ಲೇ ಕಾರ್ ಆಟ ಅಂತೆ, ಲಾರಿ ಆಟ, ಅಡುಗೆ ಮನೆ ಆಟ ಅಂತ ಕೂತಿರ್ತವೆ. ಮಣ್ಣಾಟ ಆಡೋದು ಅವಳಿಗೂ ಒಂಥರ ಅಪರೂಪ.
ಹಾಗಾಗಿ ಅವಳನ್ನು ಫ್ರೀಯಾಗಿ ಬಿಟ್ಟಿದ್ದೆ, ಎಂತಾದರೂ ಮಾಡ್ಕೊ ಅಂತ. ಹೆಂಗೋ 10-11 ಗಂಟೆ ಆಗುತ್ತೆ ಸ್ನಾನ ಮಾಡಿಸ್ತಾ, ಅಷ್ಟೋ ತನಕ ಎಷ್ಟು ಬೇಕಾದರೂ ಆಟಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೆ. ದೊಡ್ಡಪ್ಪ ಬೇರೆ ಕಳ್ಸಕ್ಕೆ ಹೊರಟಿದ್ರ, ಅವ್ರ ಹತ್ರ ಲೀಸ್ಟ್ ಹಾಕೋದು, ಕೇಕ್ ತನ್ನಿ, ಜ್ಯೂಸ್ ತನ್ನಿ, ಅದು ತನ್ನಿ, ಇದು ತನ್ನಿ, ಪೆನ್ಸಿಲ್ ತನ್ನಿ ಅಂತ. ಅದನ್ನು ಬಂದು ನಮ್ಮ ಹತ್ರ ಹೇಳೋದು, ನಾನು ಇಷ್ಟು ದೊಡ್ಡ ಕೇಕ್ ತರಕ್ಕೆ ಹೇಳಿದ್ದೀನಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಇವಾಗ ಏನೂ ಕೊಡ್ತಾ ಇಲ್ಲ, ಯಾಕೆಂದರೆ ಸ್ವಲ್ಪ ಪಥ್ಯದಲ್ಲೇ ಇದ್ದೀನಿ. ಸ್ವಲ್ಪ ಇನ್ನೊಂದು 15-20 ದಿನ ಆಗಲಿ, ಆಮೇಲೆ ಏನಾದರೂ ಸ್ವಲ್ಪ ಕೊಟ್ಟರೆ ಆಯಿತು ಅಂತ. ನಮ್ಮ ಅಣ್ಣ ಅವಳಿಗೆ ಏರೋಪ್ಲೇನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ, ಹಾಗಾಗಿ ಏರೋಪ್ಲೇನ್ ಆಟ ಆಡಿಸ್ತೀನಿ ಬಾ ಅಂತ ಹೇಳಿಬಿಟ್ಟು ಆ ಥರ ಎಲ್ಲ ಆಟ ಆಡಿಸ್ತಾ ಆರಾಮಾಗಿ ಅದರ ಖುಷಿ. ನಾವೆಲ್ಲರೂ ಒಟ್ಟಿಗೆ ಸಿಗೋದು ಅಪರೂಪ ಆಗಿರೋದ್ರಿಂದ ತುಂಬ ಖುಷಿ. ಹಾಗಾಗಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀವಿ. ನೀವು ನೋಡಿ ಎಂಜಾಯ್ ಮಾಡ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನೆಲ್ಲ ವ್ಲಾಗ್ಸ್ನೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ರೋಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಮಾಡ್ತಿದ್ರ, ಮದುಮಗನೇ ಆ ಕಡೆ ಇಳ್ಬಿಟ್ಟಿದ್ದಾನೆ, ನಾನು ಕ್ಲೀನ್ ಮಾಡ್ಕೊಡ್ತೀನಿ ಅಂತ. ಬರೀ 5 ನಿಮಿಷ ಅಕ್ಕ ಮತ್ತು ಅಣ್ಣ. ಆಮೇಲೆ ಕೈ ನೋವು, ತಲೆ ತಿರುಗುತ್ತೆ, ಅಯ್ಯೋ ಬಿಸಿಲು ಉಷಕ್ಕೆ ಅಂತ ಹೇಳ್ಬಿಟ್ಟು ಬಂದರು. ನಮ್ಮ ಕೈಲಿ ಈ ಥರ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ನಾವು ನೋಡೋಕ್ಕೆ ಮಾತ್ರ ಸ್ಟ್ರಾಂಗು, ಒಳಗಡೆ ಫುಲ್ ಟೊಳ್ಳು ಅಂತಲೇ ಹೇಳ್ಬೋದು. ರೆಡಿಯಾಗಿ ಹೊರನಾಡಿಗೆ ಹೋಗಿ ಬಂದ್ವಿ. ಆವತ್ತಿನ ವ್ಲಾಗೇ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಐಶು ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಹೆವಿ ರಶ್ಶು ಹೊರನಾಡಲ್ಲಿ ಮಾತ್ರ. ಬೇಸಿಗೆ ರಜೆನೂ ಸ್ಟಾರ್ಟ್ ಆಗಿದೆಯಲ್ಲ, ಹಾಗಾಗಿ. ಆಮೇಲೆ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಬಂದು ಒಂದು 4-5 ಜನಕ್ಕೆ ಪತ್ರಿಕೆ ಎಲ್ಲ ಕೊಟ್ಟು ಇವಾಗ ಕಳ್ಸದಲ್ಲಿ ಬಂದು ಮಸಾಲೆ ಪುರಿ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ಮಸಾಲೆ ಪುರಿ. ಅಣ್ಣ ಮತ್ತು ಐಶು ದಹಿಪುರಿನ ತಗೊಂಡಿದ್ರು. ಐಶು ಇಷ್ಟು ದಿನ ಚಪ್ಪೆ ಊಟದಲ್ಲಿದ್ದು ಇವತ್ತು ದಹಿಪುರಿ ತಿಂತಿರೋದಕ್ಕೆ ಅವಳಿಗೆ ಅದೇ ದೊಡ್ಡ ಖುಷಿ. 5 kg ಚಿನ್ನ ಕೊಟ್ಟಷ್ಟೇ ಅವಳಿಗೆ ಖುಷಿ ಆಯಿತು. ಆಮೇಲೆ ಸಣ್ಣ ಪುಟ್ಟ ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ. ಪ್ರತಿದಿನ ಕಳ್ಸೋಕ್ಕೋಗ್ಲಿ ಏನಾದ್ರು ಒಂದು ತಗೊಂಡು ಬಂದಿರ್ತೀವಿ. ಆ ಥರದೊಂದು ಪರಿಸ್ಥಿತಿ. ಹೇಗಿದೆ ಸುಬ್ಬಿ? ಸುಬ್ಬಿ ಮನೆಗೂ ಎಲ್ಲರಿಗೂ ಮಸಾಲೆ ಪೂರಿನ ತೊಗೊಂಬಂದಿದ್ವಿ. ಎಲ್ಲರಿಗೂ ಇಷ್ಟ ಮಸಾಲೆ ಪೂರಿ ಅಂದರೆ, ಹಾಗಾಗಿ ನಾವು ಕೂಡ ತಿಂತಾಯಿದ್ವಿ. ಈ ಸತಿ 2 ಪ್ಲೇಟ್ ತಿಂದಂಗಾಯಿತು. ಊರಿಗೆ ಬಂದ್ವಿ, ಮನೆಗೆ ಬಂದ್ವಿ ಅಂದರೆ ಒಂದು ಮಸಾಲೆ ಪೂರಿ ತಿನ್ನಬೇಕು, ಒಂದು ಕೇಕ್ ತಿನ್ನಬೇಕು. ನಾವು ಎಷ್ಟೇ ಬೇರೆ ಕಡೆ ತಿಂದರೂ ಕಳ್ಸೋದಲ್ಲಿ ಮಸಾಲೆ ಪೂರಿ, ಕೇಕು ನನಗಿಷ್ಟ ಆಗುತ್ತೆ. ಹಾಗಾಗಿ ಈ ಸತಿ ಪಾರ್ಸಲ್ ತಂದ್ವಿ. ಮದುವೆ ಮನೆ ಟೈಮಿಗೆ ಈ ಥರದ್ದೆಲ್ಲ ತರಬೇಡಿ, ಹೊಟ್ಟೆ ಕೆಟ್ಟರೆ ಅದೊಂದು ದೊಡ್ಡ ಪ್ರಾಬ್ಲಮ್ ಅಂತ ಬೈತಾ ಇರ್ತಾರೆ. ಪರವಾಗಿಲ್ಲ, ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ತಂದಿದ್ದಾಯಿತು, ತಿಂದಿದ್ದಾಯಿತು, ಎಂಜಾಯ್ ಮಾಡಿದ್ದಾಯಿತು. ಅದಾದಮೇಲೆ ಫ್ರೀ ಇದ್ವಿ. ನಮ್ಮ ಅತ್ತೆ ಕೂಡ ಬಂದಿದ್ದರು, ಗಾಯತ್ರತ್ತೆ. ದೊಡ್ಡಮ್ಮ ಅಂದರು, ಬಾಗಿಣದ ಐಟಮ್ ಎಲ್ಲ 10 ಜನಕ್ಕೆ ಬಾಗಿಣ ಕೊಡಬೇಕು, ಅದನ್ನೆಲ್ಲ ಜೋಡಿಸಿ ಇಡೋಣ, ಆಮೇಲೆ ಗಡಿಬಿಡಿ ಆಗುತ್ತೆ, ನೆಂಟರೆಲ್ಲ ಬಂದಿರ್ತಾರೆ, ಮತ್ತು ಹಂಗಿದ್ದು ಒಂದೊಂದು ಸಣ್ಣ ಕೆಲಸ ಮರ್ತು ಹೋಗುತ್ತೆ, ಗಡಿಬಿಡಿಲಿ ಆಮೇಲೆ ಪ್ಯಾಕ್ ಮಾಡೋಕ್ಕೂ ಆಗಲ್ಲ ಅಂತ. ಇವಾಗ ಹೆಂಗೋ ಫ್ರೀ ಇದ್ವಿ, ಎಲ್ಲರೂ ಸ್ವಲ್ಪ ಕೆಲಸ ಮಾಡಿದ್ರು ಬೇಗ ಮುಗಿಯುತ್ತೆ. ಹಾಗಾಗಿ ನಾನು, ಅಕ್ಕ, ಅತ್ತೆ, ನಮ್ಮ ಐಶು ಎಲ್ಲರೂ ಸೇರ್ಕೊಂಡು ಇವಾಗ ಬಾಗಿಣದ ಕವರ್ನ ಪ್ಯಾಕ್ ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆ ಕೂಡ ಬಂದಿದ್ದಾರೆ. ಅವ್ರು ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಪಾಪ ಅವರು ತುಂಬ ಹೆಲ್ಪ್ ಮಾಡ್ತಾರೆ, ಹಾಗಾಗಿ ಬೇಗ ಕೆಲಸ ಮುಗಿಯುತ್ತೆ. ಶುಗು ಈ ಥರದ್ರೆಲ್ಲ ಇಂಟ್ರೆಸ್ಟ್ ಜಾಸ್ತಿನ, ಹಾಗಾಗಿ ಅವಳು ಸೇರ್ಕೊತಾಳೆ, ಏನಾದ್ರು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇರ್ತಾಳೆ. ಅರಿಶಿನ ಕುಂಕುಮ ಪ್ಯಾಕ್ ಮಾಡೋದು, ಬ್ಲೌಸ್ ಪೀಸು, ದುಡ್ಡು, ಆಮೇಲೆ ಒಂದು 4 ದ್ರಾಕ್ಷಿ, ಒಂದು ತೆಂಗಿನಕಾಯಿ ಇಷ್ಟಿಟ್ಟು 10 ಜನಕ್ಕೆ ಬಾಗಿಣ ಕೊಡೋಕ್ಕೆ ನಾವೆಲ್ಲರೂ ರೆಡಿ ಮಾಡ್ತಾಯಿದ್ವಿ. ಒಂಥರ ಖುಷಿ, ಮದುವೆ ಮನೆಯದು ವೈಬು ಸ್ಟಾರ್ಟ್ ಆಗ್ತಾಯಿದೆ. ಆ್ಯಂಡ್ ಎಲ್ಲ ಓಡಾಟ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆಯಲ್ವಾ, ಇವಾಗ ಹಾಗೆ ಸಿಕ್ಕಾಪಟ್ಟೆ ಖುಷಿ ಅನಿಸ್ತಿದೆ. ಇನ್ನು ನೆಕ್ಸ್ಟ್ ಡೇಯಿಂದ ಎಲ್ಲ ನೆಂಟರೆಲ್ಲ ಬರ್ತಾರೆ, ದೊಡ್ಡಮ್ಮನ ಕಡೆ ಅವ್ರ ಅಕ್ಕ, ದೊಡ್ಡಮ್ಮನ ಅಕ್ಕ, ಅತ್ತಿಗೆ ಎಲ್ಲ ಬರ್ತಾರೆ, ಇನ್ನೂ ಖುಷಿ. ಆಮೇಲೆ ಇನ್ನೊಂದು ದಿನ ಕಳೆದ್ರೆ ಇನ್ನೂ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಬರ್ತಾರೆ. ಹಾಗೆಲ್ಲ ಒಂಥರ ಸಿಕ್ಕಾಪಟ್ಟೆ ಖುಷಿಯಾದ ಕ್ಷಣಗಳು, ಎಲ್ಲದು ಮೆಮೊರಿ ಆಗಬೇಕು ಅಂತ ಹೇಳಿ ಆದಷ್ಟು ವ್ಲಾಗ್ನ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆದರೆ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಊಟ ಎಲ್ಲ ಆದಮೇಲೆ ಟಿ ವಿ ನೋಡ್ತಾ ಎಲ್ಲರೂ ಮಾತಾಡ್ತಾ ಕೂತಿದ್ದೀವಿ. ಸುಮ್ಮನೆ ಟಿ ವಿ ಒಂದು ಅದು ನೆಪಕ್ಕೆ ಮಾತ್ರ, ಮತ್ತು ನಮ್ಮದೇ ಬೇರೆಯೇ ಸ್ಟೋರಿ, ಏನೇನೋ ಮಾತಾಡೋದು, ಹಳೆ ಸ್ಟೋರಿ ಹೇಳೋದು, ನಗಡೋದು ಇದ್ದಿದ್ದೆ. ಆಮೇಲೆ ಮನೆಗೆ ಬಂದರೆ ನಾನು ಅಕ್ಕ ನೈಟಿನೇ ಹಾಕ್ಕೊಳ್ಳೋದಾಯ್ತು. ಅವ್ರ ಮನೆಗೆ ಬಂದರೆ ಎಲ್ಲರ ಹೆಣ್ಮಕ್ಳದು ಅದೇ ಹಣೆ ಬರ ಅಂತ ನನಗೆ ಗೊತ್ತು.